ಅಪ್ಪ ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ. ನಿಮ್ಮ ಅಪ್ಪ ಮಾತಾಡಿದ್ ಕೇಳಿಸ್ಕೊಂತ ಇದ್ದೆ ನಾನು. ಬಹುಶಃ ನಾನು ಜೀವನದಲ್ಲಿ ಇಷ್ಟು ದುಡ್ದಿದ್ದೀನೋ ಇಲ್ಲ, ನನ್ನ ಮಗ 3 ತಿಂಗಳಲ್ಲೇ ದುಡ್ಬಿಟ್ಟು ಅಷ್ಟು ದುಡ್ಡು ಅಂತೇಳಿ ಎಷ್ಟು ಖುಷಿಯಾಗಿದ್ದಾರೆ. ಅವರು ಸಿಕ್ಕಾಪಟ್ಟೆ ಖುಷಿ ಮೇಡಮ್. ಅವರು ಅದು ಅನ್ಕೊಂಡಿದ್ದೆ ಒಂದು ಮುಂಚೆ, ಅದೇ ಸ್ಟಾರ್ಟಿಂಗು ಅದು ಈಗ ಹೆಂಗಿತ್ತು ಅಂದ್ರೆ ಗೊತ್ತಲ್ಲ ಮೇಡಮ್. ಈಗ ಹಳ್ಳಿ ಲೈಫ್ ಹೆಂಗಿರ್ತದೆ ಅಂದ್ರೆ ಓದ್ಬೇಕು, ಒಂದ್ ಕೆಲಸ ತಗೋಬೇಕು, ಒಂದಷ್ಟು ಸಂಬಳ, ಚೀಟಿ ದುಡ್ಡು, ಮದುವೆ, ಇದು ತಂಗಿ ಅಕ್ಕ ಅವ್ರಿದ್ರೆ ಅವ್ರ ಮದ್ವೆ, ಅವ್ರ ಸಾಲ ತೀರ್ಸ್ಬೇಕು, ಅವ್ರ ಸಾಲಕ್ಕೆ ದುಡ್ಡು ಕಟ್ಟಬೇಕು, ಬಡ್ಡಿ ಗಿಡ್ಡಿ ಕಟ್ಟಬೇಕು, ಅದ್ರಲ್ಲಿ ಒಂಚೂರು ಸೇವ್ ಮಾಡ್ಕೊಂಡು ನಿನ್ ಮದುವೆಗೂ ಉಳಿಸ್ಕೋಬೇಕು, ಮನೆಗೆ ಒಂದಷ್ಟು ಕೊಡ್ಬೇಕು. ಹಿಂಗಿರ್ತದೆ. ಇದು ಒಂದ್ ಸರ್ಕಲ್, ಇದು ಫಿಕ್ಸ್. ಇದು ಆರ್ಡರ್ ಇರ್ತದೆ ಗೊತ್ತಾ ನಿಮ್ಗೆ, ಆತರ ಆರ್ಡರ್. ನೀನು ಸ್ಕೂಲ್ ಆದ್ಮೇಲೆ ಕಾಲೇಜ್ ಓದು, ಕಾಲೇಜ್ ಆದ್ಮೇಲೆ ಕೆಲ್ಸಕ್ಕೆ ಹೋಗು, ಕೆಲ್ಸಕ್ಕೆ ಆದ್ಮೇಲೆ ಮದುವೆ ಆಗು, ಮದುವೆ ಆದ್ಮೇಲೆ ಈ ತರ ಇನ್ ಲೈಫ್ ಹಂಗಿದ್ದಲ್ವ ಅವರು. ಹಾಗೆ ಅವ್ರಿಗೂ ನಂಬಿಕೆ ಇಲ್ಲ. ಅವ್ರನ್ನ ಬೈರು, ನಾನು ಹಿಂಗೆ ಶೂಟಿಂಗ್ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ, ಡೈರೆಕ್ಟರ್ ಆಗ್ಬಿಡ್ತೀನಿ, ಆರ್ಟಿಸ್ಟ್ ಆಗ್ಬಿಡ್ತೀನಿ. ಆರ್ಟಿಸ್ಟ್ ಅನ್ನೋದು ಅವಾಗ ಜಾಸ್ತಿ ಇರಲಿಲ್ಲ ಮೈಂಡಲ್ಲಿ. ಶೂಟಿಂಗ್ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದಿತ್ತು. ನಿಂಗೆ ಏನ್ ಅಲ್ಲಿ ಏನ್ ಮಾಡಿಯ ಸರಿ, ಶೂಟಿಂಗ್ ಕೆಲ್ಸಕ್ಕೆ ಹೋಗ್ಬಿಟ್ಟು ನಮಗೆಲ್ಲ ಅಲ್ಲ ಅದು, ಕೆಲ್ಸಕ್ಕೆ ಹೋಗೋದು ಬೈರು ಅವರು ಯಾವಾಗ್ಲೂ. ಅದು ಈಗ ನೋಡಿದ್ರೆ ಅವರು ಅಷ್ಟು ಖುಷಿ ಪಡೋದು ನೋಡೋದು. ಈಗ ಅದೇ ಅಲ್ವ ಮೇಡಮ್, ಅಲ್ಟಿಮೇಟ್ಲಿ ಅಪ್ಪ ಅಮ್ಮನ ಮಕ್ಕಳಲ್ಲಿ ಆ ನಗು ನೋಡಿದಾಗ ಅದು ಸಾಕಲ್ಲಪ್ಪ ಇನ್ನು ಜೀವನದಲ್ಲಿ. ಇಷ್ಟು ಅವ್ರ ಮಕ್ಕಳಲ್ಲಿ ಒಂದು ನಗು, ನನ್ನಿಂದ ಒಂದು ನಗು ಬಂತಲ್ಲ, ಸೂಪರ್ ಅನ್ಸುತ್ತೆ.